ಒಂದು ವಾರದಲ್ಲಿ 5 kg ವೆಯ್ಟ್ ಲಾಸ್ ಮಾಡಿಸ್ಲಿಕ್ಕೆ ಆಗುತ್ತಾ? ಏನಿದೆ ಅಂತಂದ್ರೆ ಗೊತ್ತಿಲ್ಲ. ಇನ್ನೊಂದು ವಾರದಾಗ 5 kg ಇಳಿಲಿಕ್ಕಾಗುತ್ತಾ? ಅಂಜನಪ್ಪನವರು ಒಂದಿಷ್ಟು ಜನರಿಗೆ ವೆಯ್ಟ್ ಲಾಸ್ ಮಾಡಿಸಿದ್ರೆ ಈ ಒಂದು ವಿಷಯ ಗೊತ್ತಾಗ್ತಿತ್ತು. ಒಂದು ವಾರದಲ್ಲಿ 5 kg ವೆಯ್ಟ್ ಲಾಸ್ ಮಾಡಿಸ್ಲಿಕ್ಕೆ ಆಗುತ್ತಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳುವ. ಒಂದು ವಾರದಲ್ಲಿ 5 kg ವೆಯ್ಟ್ ಲಾಸ್ ಆಗೋದು ತುಂಬ ಅಪರೂಪ. ಒಂದು ವಾರದಲ್ಲಿ 1 ಅಥವಾ 2 kg ಇಳಿಸೋದನ್ನು ನಾವು ಕಲ್ತಿದ್ದೇವೆ. ಒಂದು ವಾರದಲ್ಲಿ 5 kg ವೆಯ್ಟ್ ಲಾಸ್ ಆಗೋದು ಸಮಯ, ಸಂದರ್ಭ, ಅವರ ದೇಹದ ಆಕಾರ, ಅವರ ದೇಹದ ಗಟ್ಟಿತನ ಇವೆಲ್ಲದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ಹೀಗೆ ತಿಳ್ಕೊಳ್ಳುವ. 150-200 kg ಇರುವಂಥ ಮನುಷ್ಯ ಯಾವುದೇ ಒಂದು ಡಯಟ್ ಪ್ಲ್ಯಾನನ್ನು ಅನುಸರಿಸಿದ್ರೂ ಕೂಡ ಒಂದು ವಾರದಲ್ಲಿ 5 kg ತನಕ ತೂಕ ಇಳಿಬಹುದು. ಇದು ಅವನ ದೇಹದ ಗಟ್ಟಿತನದ ಮೇಲೆ ಕೂಡ ಡಿಪೆಂಡ್ ಇರುತ್ತೆ, ಮತ್ತು ಅವನು ಮಾಡ್ತಾ ಇರುವಂಥ ಎಕ್ಸಸೈಸ್ ಅಥವಾ ಅವನು ಮಾಡುವಂಥ ಡಯಟ್ ಪ್ಲ್ಯಾನ್ಗಳು ಕೂಡ ಇದಕ್ಕೆ ಕಾರಣ ಆಗ್ಬೋದು. ಹಾಗಂತ ಅದೇ ಮನುಷ್ಯ ಪ್ರತಿ ವಾರ 5 kg ಇಳಿತಾನ? ಇಲ್ಲ, ಸಾಧ್ಯ ಇಲ್ಲ. ಒಂದು ತಿಂಗಳಲ್ಲಿ 4ರಿಂದ 5 kg ತೂಕ ಇಳಿಸ್ಕೋಬಹುದು. ಅದನ್ನು ನಾನು ಮಾಡಿದ್ದೇನೆ, ಬಹಳಷ್ಟು ಜನರಿಗೂ ಮಾಡಿಸಿದ್ದೇನೆ. ಎಲ್ಲೋ ಆಗಿರುವಂಥ ಒಂದು ಘಟನೆ ಮೇಲೆ ಇವರು ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಅದು ಕೂಡ ಪ್ರಾಪರ್ಲಿ ಡಯಟ್ ಪ್ಲ್ಯಾನ್ ಮತ್ತು ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. ಇಲ್ಲ 1 kg ವೆಯ್ಟ್ ಲಾಸ್ ಮಾಡಲಿಕ್ಕೂ ತತ್ವರ ಆಗುತ್ತೆ. ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗಬಹುದು. ಅದಕ್ಕೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ. ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಈ ಲಿಂಕ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ಗಳಲ್ಲಂತೂ ನಿಮಗೆ ಆ ವಿಡಿಯೋ ಸಿಗುತ್ತೆ. ಇನ್ನು ಹರ್ಬಲೈಫ್ ಯೂಸ್ ಮಾಡ್ತಾ ಇದ್ದವ್ರು ಮಾಡಬೇಕಾಗಿರೋದೇನು? ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ, ಅವ್ರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ, ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗಲಿ. ಈ ಲಿಂಕನ್ನು BTV ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರಲ್ವಾ, ಅವರಿಗೂ ಫಾರ್ವರ್ಡ್ ಮಾಡಿ. ಬುದ್ಧಿವಂತರಾದರೆ ತಿಳ್ಕೊಳ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ, ಈ ನ್ಯೂಸ್ನಿಂದ ನಂಗೆ ಬಹಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು. ಅದೇನು, ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯಿತು. ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯಿತು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡಬೇಕಂತಿದ್ದೇನೆ. ಅದಕ್ಕೆ ಏನು ಮಾಡ್ಬೇಕು, ನೀವು ಆ ವಿಡಿಯೋಗಳನ್ನು ನೋಡಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ. ಎಲ್ಲರೂ ಚೆನ್ನಾಗಿರಪ್ಪ, ಹೆಲ್ದಿಯಾಗಿರಿ, ಫಿಟ್ ಆಗಿರಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.